ಓಂ ಶ್ರೀ ಗಣೇಶಾಯ ನಮಃ. ಸೆಪ್ಟೆಂಬರ್ ಮಾಸದಲ್ಲಿ 4 ಗ್ರಹಗಳು ಸ್ಥಾನ ಬದಲಾಯಿಸುತ್ತಿದ್ದಾರೆ. ಧನುರಾಶಿಯವರಿಗೆ ವ್ಯಾಪಾರ ಮತ್ತು ಉದ್ಯೋಗವನ್ನು ಪ್ರತಿನಿಧಿಸುವಂತಹ ಗ್ರಹ ಬುಧ ಗ್ರಹ ಇವನು ಕನ್ಯಾ ರಾಶಿಯಲ್ಲಿ ಉಚ್ಚನಾಗುತ್ತಿದ್ದಾನೆ. ಭಾಗ್ಯಾಧಿಪತಿಯಾದ ಸೂರ್ಯ ಸಿಂಹ ರಾಶಿಯಲ್ಲೇ ಇದ್ದಾನೆ. ಲಾಭಾಧಿಪತಿಯಾದ ಶುಕ್ರ ಸ್ವಂತ ರಾಶಿಯಾದ ತುಲಾ ರಾಶಿಯಲ್ಲಿ, ಧನಾಧಿಪತಿಯಾದ ಶನಿಗ್ರಹ ಕೂಡ ಸ್ವಂತ ರಾಶಿಯಲ್ಲೇ ಇದ್ದಾನೆ. ಹೀಗೆ 4 ಗ್ರಹಗಳು ಉತ್ತಮ ಸ್ಥಳದಲ್ಲಿ ಇದ್ದಾರೆ. ಸೆಪ್ಟೆಂಬರ್ 2ಕ್ಕೆ ಅಮಾವಾಸ್ಯೆ ಇದೆ. ಸ್ವಲ್ಪ ಜಾಗ್ರತೆ ಬೇಕು. ಎಸ್ಪೆಷಲಿ ವಾಹನ ಚಲಿಸುವವರು ತುಂಬಾ ಜಾಗ್ರತೆಯಿಂದ ಇರಬೇಕು. ಇದೊಂಥರ ಅವಘಡವಾಗುವಂತಹ ಸಮಯ. ತಂದೆ ಅಥವಾ ತಂದೆಯ ಕುಟುಂಬದವರಿಗೆ ಈ ತರದ ಆಕ್ಸಿಡೆಂಟ್ ಆಗುವ ಲಕ್ಷಣ ಇದೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಸೆಪ್ಟೆಂಬರ್ 7ಕ್ಕೆ ಗಣೇಶ ಚತುರ್ಥಿ ಇದೆ. ಸೆಪ್ಟೆಂಬರ್ 18ರಂದು ಹುಣ್ಣಿಮೆ ಆದ ಮೇಲೆ ಬರುವುದೇ ಪಿತೃಪಕ್ಷ. ಇಷ್ಟು ಸೆಪ್ಟೆಂಬರ್ ಮಾಸದಲ್ಲಿ ಇರುವಂತಹ ವಿಚಾರಗಳು. ನೋಡೋಣ ಇದೆಲ್ಲ ಬದಲಾವಣೆಗಳು ಧನುರಾಶಿಯವರ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂದು. ನಿಮಗೆಲ್ಲರಿಗೂ ವೇದಾಂಗ ಅಸ್ಟ್ರಾಲಜಿ ಚಾನೆಲ್ಗೆ ಆದರದ ಸ್ವಾಗತ. ಮೊದಲಿಗೆ ನಾವು ಉದ್ಯೋಗದ ಬಗ್ಗೆ ನೋಡೋಣ. 10ನೇ ಮನೆಯ ಅಧಿಪತಿಯಾದ ಬುಧಗ್ರಹ ಸೆಪ್ಟೆಂಬರ್ 22ರವರೆಗೆ ಸಿಂಹ ರಾಶಿಯಲ್ಲಿ ಇದ್ದಾನೆ. ದಶಮೇಶ ನವಮಭಾವಸ್ಥೆ. ರಾಜ ಸಮಾನರು ಈ ಸಮಯದಲ್ಲಿ ಆಗುತ್ತೀರಾ. ಧನ ಪುತ್ರಾದಿ ಸಂಪತ್ತು ಉಳ್ಳವರು ಕೂಡ ಆಗುತ್ತೀರಾ. ಉತ್ತಮ ಮಿತ್ರರು ಈ ಸಮಯದಲ್ಲಿ ನಿಮಗೆ ಸಿಗುತ್ತಾರೆ ನೋಡಿ. ಕರ್ಮಾಧಿಪತಿ ಭಾಗ್ಯಭಾವದಲ್ಲಿ ಇರುವಾಗ ಉದ್ಯೋಗದಲ್ಲಿ ಶುಭ ಫಲ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೈಕ್ ಅಥವಾ ಪ್ರಮೋಷನ್ ಸಿಗಬಹುದು ನಿಮಗೆ. ಯಾವತ್ತೋ ಮಾಡಿದ ಕರ್ಮಕ್ಕೆ ಅಥವಾ ಯಾವತ್ತೋ ಮಾಡಿದ ಕೆಲಸಕ್ಕೆ ಈ ಸಮಯದಲ್ಲಿ ತಕ್ಕ ಫಲ ಸಿಗುವುದು. ಇಷ್ಟೇ ಅಲ್ಲ, 9ನೇ ಮನೆಯ ಅಧಿಪತಿಯಾದ ಸೂರ್ಯ ಕೂಡ ಬುಧನೊಟ್ಟಿಗೆ ಇರುವುದರಿಂದ ಸರ್ವ ಐಶ್ವರ್ಯ ಸಂಪನ್ನರು ಆಗುತ್ತೀರಾ. ಬುಧ ಆದಿತ್ಯ ಯೋಗ ಕೂಡ ಇದೆ. ಸರ್ವ ಕಾರ್ಯದಲ್ಲಿ ಯಶಸ್ಸು ಕೂಡ ನಿಮಗೆ ಸಿಗುವುದು. ಸೆಪ್ಟೆಂಬರ್ 23ಕ್ಕೆ ಬುಧ ಕನ್ಯಾ ರಾಶಿಗೆ ಪ್ರವೇಶ. ಇದು ಇವನಿಗೆ ಉಚ್ಚ ಸ್ಥಾನ. ಹಾಗಾಗಿ ಸಕಲ ಕಾರ್ಯದಲ್ಲಿ ಯಶಸ್ಸು ಸಿಗುವುದು ಮತ್ತು ಸಕಲ ಕಾರ್ಯದಲ್ಲಿ ನೀವು ನಿಪುಣರು ಕೂಡ ಆಗುತ್ತೀರಾ. ಸತ್ಯವಂತರು, ಗುರುಭಕ್ತಿ ಉಳ್ಳವರು ನೀವು ಆಗುತ್ತೀರಾ ನೋಡಿ. ಉದ್ಯೋಗದ ದೃಷ್ಟಿಯಿಂದ ಅತ್ಯುತ್ತಮವಾದ ಫಲ ನಿಮಗೆ ಇದೆ. ನೀವು ಉದ್ಯೋಗವನ್ನು ಬದಲಾಯಿಸುವ ಚಿಂತನೆ ಮಾಡುವುದಿದ್ದರೆ ಇದು ಸೂಕ್ತವಾದ ಸಮಯ. ಹೀಗೆ ಬುಧಗ್ರಹಕ್ಕೆ ಉದ್ಯೋಗ ಅಷ್ಟೇ ಅಲ್ಲ, ವ್ಯಾಪಾರದ ಪೋರ್ಟ್ಫೋಲಿಯೋ ಕೂಡ ಬುಧಗ್ರಹಕ್ಕೆ ಇದೆ. ಸಪ್ತಮೇಶೆ ನವಮ ದಶಮ ಭಾವಸ್ಥೆ. ಬಹು ಕೆಲಸ ಕಾರ್ಯವನ್ನು ಕೈಗೊಂಡು ಪೂರ್ತಿಗೊಳಿಸುತ್ತೀರಾ ಈ ಸಮಯದಲ್ಲಿ. ವ್ಯಾಪಾರದಲ್ಲಿ ಕೈಗೆತ್ತುಕೊಂಡ ಕಾರ್ಯಗಳೆಲ್ಲ ಪೂರ್ತಿಯಾಗುವುದು. ಇದರಿಂದ ಧನಲಾಭ ಇದೆ. ಬಿಸ್ನೆಸ್ ಕೂಡ ನ್ಯೂ ಲೆವೆಲ್ಗೆ ಹೋಗುವುದು. ಇಷ್ಟೇ ಅಲ್ಲ, ವೈವಾಹಿಕ ಜೀವನದಲ್ಲಿ ಕೂಡ ಇದೇ ರೀತಿಯಾದ ಶುಭ ಫಲ ಇದೆ. ನಿಮ್ಮ ಪತಿ ಪತ್ನಿ ನಿಮಗೆ ತುಂಬಾ ಮರ್ಯಾದೆ ಕೊಡುತ್ತಾರೆ. ಹೀಗೆ ಬುಧ ಆದಿತ್ಯನಿಂದ ಉದ್ಯೋಗ, ವ್ಯಾಪಾರ, ವೈವಾಹಿಕ ಜೀವನದಲ್ಲಿ ಉತ್ತಮ ಫಲ. ಆರೋಗ್ಯದ ದೃಷ್ಟಿಯಿಂದ ಮತ್ತು ಅಮ್ಮ ಬಾಂಧವರ ಕಡೆಯಿಂದ ಕೆಲವೊಂದು ಅಶುಭ ಫಲ ಇದೆ ನಿಮಗೆ. ನಿಮ್ಮ ಲಗ್ನಾಧಿಪತಿಯಾದ ಗುರು 6ನೇ ಮನೆಯಾದ ವೃಷಭ ರಾಶಿಯಲ್ಲಿ ಶತ್ರುವಿನ ಮನೆಯಲ್ಲಿ ಇದ್ದಾರೆ. ಹಾಗಾಗಿ ಶಾರೀರಿಕವಾಗಿ ಆಯಾಸ ಕೊಡುವಂತಹ ಕಾಂಬಿನೇಷನ್. ಲಗ್ನೇಶೆ ಷಷ್ಠಗೆ ಜಾತಾಹ. ದೇಹ ಸುಖ ಇಲ್ಲ. ಶತ್ರುಗಳಿಂದ ವಿವಿಧ ಪೀಡೆ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಧನ ಸಂಪತ್ತು ಎಲ್ಲ ಇದೆ, ಆದರೆ ಆರೋಗ್ಯದ ಬಗ್ಗೆ ಜಾಗ್ರತೆ ಬೇಕು. ಈ ಸಮಯದಲ್ಲಿ ನಿಮಗೆ ತಾಯಿಯ ಒಂದು ಒಲವು ಸಿಗುವುದಿಲ್ಲ. ಅವರ ಅನಾರೋಗ್ಯ ನಿಮಿತ್ತ ನಿಮಗೆ ಮನಸ್ಸಿಗೆ ಸಮಾಧಾನ ಕೂಡ ಇರುವುದಿಲ್ಲ. ಈ ಸಮಯದಲ್ಲಿ ಕೋಪ ಜಾಸ್ತಿ ಬರುತ್ತದೆ. ಈ ಗುರುವಿನ ಅಶುಭ ಫಲಕ್ಕೆ ಪರಿಹಾರ ಬೇಕು ನೋಡಿ. ಈ ವಿಡಿಯೋದ ಕೊನೆಯಲ್ಲಿ ನಾನು ಅದರ ಬಗ್ಗೆ ತಿಳಿಸುತ್ತೇನೆ. ಇನ್ನು ಕುಜಗ್ರಹನ ಬಗ್ಗೆ ನೋಡುವುದಾದರೆ 5 ಮತ್ತು 12ನೇ ಮನೆಯ ಅಧಿಪತಿ 7ನೇ ಮನೆ ಕೇಂದ್ರ ಸ್ಥಾನದಲ್ಲಿದ್ದಾನೆ. ವಿದ್ಯಾರ್ಥಿಯರಿಗೆ ಓದಿನ ಬಗ್ಗೆ ತುಂಬಾ ಉತ್ಸಾಹ ಇರುವುದು. ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಹೋಗುವಂತಹ ಯೋಗ ಕೂಡ ಇದೆ. ಪ್ರೇಮದ ವಿಚಾರದಲ್ಲಿ ಕೂಡ ಜಯ ಇದೆ. ಈ ಸಮಯದಲ್ಲಿ ನಿಮಗೆ ಧೈರ್ಯ ತುಂಬಾ ಅಧಿಕವಾಗಿ ಬರುವುದು. ಹಾಗಾಗಿ ಏನೋ ಒಂದು ಸಾಹಸ ಮಾಡುತ್ತೀರಾ ಪ್ರೇಮದ ವಿಚಾರದಲ್ಲಿ. ಪತಿ ಪತ್ನಿ ಪ್ರೇಯಸಿ ಜೊತೆ ಪ್ರವಾಸ ಹೋಗುವ ಅದೃಷ್ಟ ಕೂಡ ಇದೆ. ಸೆಪ್ಟೆಂಬರ್ 18ರವರೆಗೆ ಆರೋಗ್ಯದ ವಿಚಾರಣೆಯಲ್ಲಿ ಏನೂ ಸುಧಾರಣೆ ಇಲ್ಲ. ಆದರೆ ಸೆಪ್ಟೆಂಬರ್ 19ಕ್ಕೆ ಶುಕ್ರ ತನ್ನ ಮೂಲ ತ್ರಿಕೋನ ರಾಶಿಯಾದ ತುಲಾ ರಾಶಿಗೆ ಪ್ರವೇಶ. ಇಲ್ಲಿಂದ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುವುದು. ಶತ್ರುನಾಶ ಆಗುತ್ತದೆ. ಮತ್ತೆ ಸಾಲವನ್ನು ಕೂಡ ನೀವು ಮರುಪಾವತಿಸುತ್ತೀರ. ಲಾಭೇಶೇ ಲಾಭಭಾವಸ್ಥೆ. ಲಾಭ ಸರ್ವೇಷು ಕರ್ಮಸು. ಪಾಂಡಿತ್ಯಂ ಚ ಸುಖಂ ತಸ್ಯ ವರ್ಧತೆ ಚ ದಿನೇ ದಿನೇ. ಶುಕ್ರನಿಂದ ಎಲ್ಲ ಕೆಲಸ ಕಾರ್ಯದಲ್ಲಿ ಲಾಭ ಸಿಗುವುದು. ಶತ್ರುಗಳಿಂದ ಕೂಡ ಧನಲಾಭ ಆಗುವುದು. ಹೀಗೆ ಶುಕ್ರನಿಂದ ಮಿಶ್ರ ಫಲಗಳು ಧನುರಾಶಿಯವರಿಗೆ. ಇನ್ನು ಮಂದಗ್ರಹ 2 ಮತ್ತು 3ನೇ ಮನೆಯ ಅಧಿಪತಿಯಾದ ಶನಿ ಕುಂಭ ರಾಶಿಯಲ್ಲಿದ್ದಾನೆ.
ಶನಿಗೆ ಕುಂಭರಾಶಿ ಸ್ವಂತ ಮನೆ ಹಾಗೂ ಮೂಲ ತ್ರಿಕೋನ ಮನೆ. ಹಾಗಾಗಿ ಪರಾಕ್ರಮ ಜಾಸ್ತಿ ಇರುತ್ತದೆ, ಬುದ್ಧಿವಂತರು ಆಗಿರುತ್ತೀರಾ ಮತ್ತು ಗುಣವಂತರಾಗಿರುತ್ತೀರಾ. ಆದರೆ ಕಾಮ ಮತ್ತು ಲೋಭ ಕೂಡ ಜಾಸ್ತಿ ಆಗುವುದು. ಇದನ್ನೆಲ್ಲ ನಿಗ್ರಹದಲ್ಲಿಟ್ಕೊಳ್ಬೇಕು. ಸಹೋದರರು ಕೂಡ ಸಹಾಯಕ್ಕೆ ಬರುತ್ತಾರೆ, ಉತ್ತಮ ಸ್ನೇಹಿತರು ಸಿಗುತ್ತಾರೆ. ಈ ಸಮಯದಲ್ಲಿ ರಾಹು 4ನೇ ಮನೆಯಲ್ಲಿರುವುದರಿಂದ ಕೆಲವೊಂದು ಅಶುಭ ಫಲ ಇದೆ. ಬಾಂಧವರು ಸಹಾಯಕ್ಕೆ ಬರುವುದಿಲ್ಲ, ಇಲ್ಲವೇ ನಿಮಗೆ ಸ್ವಲ್ಪ ತೊಂದರೆ ಕೊಡಬಹುದು. ಕೇತು 10ರಲ್ಲಿ ಇರುವುದು ಉತ್ತಮ. ಈ ತರದ ಕಾಂಬಿನೇಷನ್ ಇಂದ ವಿದ್ವಾಂಸರು ಆಗುತ್ತೀರಾ ನೀವು. ಧನುರಾಶಿಯವರಿಗೆ ಗುರು ಮತ್ತು ರಾಹುವಿನ ಕೆಟ್ಟ ಫಲ ಇದೆ. ಹಾಗಾಗಿ ನಿಮ್ಮ ಇಷ್ಟದ ದೇವರು ಹಾಗೂ ಮನೆಯಲ್ಲಿ ಆರಾಧನೆ ಮಾಡಿಕೊಂಡು ಬಂದಂತಹ ದೇವರಿರಬಹುದು, ದೈವ ಗಣಗಳಿರಬಹುದು, ಇವರಿಗೆ ಆದಷ್ಟು ಭಕ್ತಿಯಿಂದ ಪೂಜೆಯನ್ನು ಕೊಡಿ. ಗುರು ಹಿರಿಯರ ಸೇವೆಯನ್ನು ಮಾಡಿ ವಿದ್ಯಾಸಂಸ್ಥೆಗೆ ದೇಣಿಗೆ ಕೊಡಿ. ಇಷ್ಟು ಮಾಡಿದರೆ ಗುರು ರಾಹುವಿನ ಅಶುಭ ಫಲದ ಪ್ರಮಾಣ ಕಡಿಮೆ ಆಗುವುದು. ಈ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಇಷ್ಟವಾದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಸರ್ವಜನ ಸುಖಿನೋ ಭವಂತು.